ಈ ಒಂದು ಸಮಯದಲ್ಲಿ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬರಮಾಡುತ್ತಾ ಇದ್ದೇವೆ. ಈ ಒಂದು ಆರಾಧನೆಯಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ನಾವೆಲ್ಲರೂ ಕೂಡಿದ್ದೇವೆ. ಈ ಒಂದು ಸಮಯದಲ್ಲಿ ಯೇಸಪ್ಪ ನಮ್ಮ ಮಧ್ಯದಲ್ಲಿ ಕರ್ತನೆ, ನೀನು ಆಸೀನರೂಢನಾಗಿ ಕರ್ತನೆ ನೀನು ಇಳಿದು ಬಾ ಸ್ವಾಮಿ. ಹೌದು ಕರ್ತನೆ, ಇದನ್ನು ಕರ್ತನೆ ಮನೆಗಳಲ್ಲಿ ಕುಳಿತು ಸ್ವಾಮಿ ಗಮನಿಸುತ್ತಿರುವಂಥ, ಹೌದು ರಾಜ, ಈ ಆರಾಧನೆಯಲ್ಲಿ ಭಾಗವಹಿಸಿರುವಂಥ ಕರ್ತನೆ ಪ್ರತಿಯೊಬ್ಬರ ಮೇಲೆ ಕರ್ತನೆ, ನಿನ್ನ ಮಕ್ಕಳ ಮೇಲೆ ಕರ್ತನೆ ನನ್ನ ಪರಿಶುದ್ಧಾತ್ಮನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಹೌದು ರಾಜ, ನಿನ್ನ ಬಲವುಳ್ಳ ಕರಗಳು ಇಳಿದು ಬರಲಿ ಸ್ವಾಮಿ. ನಾವೆಲ್ಲರೂ ಒಪ್ಪಿಸಿಕೊಟ್ಟವರಾಗಿ ಇರುವಂಥ ಸ್ಥಳಗಳಲ್ಲಿ ಇದ್ದುಕೊಂಡು ಪ್ರಿಯರೇ, ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿಕೊಟ್ಟವರಾಗಿ ನಮ್ಮ ದೇವರನ್ನು ಬರಮಾಡೋಣ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಬರಮಾಡೋಣ ಪ್ರಿಯರೇ. ಈ ಒಂದು ಆರಾಧನೆ ಸಮಯದಲ್ಲಿ ದೇವರೇ, ಹೌದು ರಾಜ, ಈ ಆರಾಧನೆಯಲ್ಲಿ ಕರ್ತನೆ ನೀನು ಇಳಿದು ಬಾ ಸ್ವಾಮಿ. ನಮ್ಮ ಸಂಗಡ ಕರ್ತನೆ ನೀನು ಕಾರ್ಯ ಮಾಡು ಕರ್ತನೆ. ಹೌದು ರಾಜ, ನಮ್ಮ ಕುಟುಂಬಗಳಲ್ಲಿ ಕರ್ತನೆ ನೀನು ಕಾರ್ಯ ಮಾಡು ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ಇದು ಸ್ವಾಮಿ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ನಿನ್ನ ಆತ್ಮದಿಂದ ತುಂಬಿಸು ಸ್ವಾಮಿ. ಹೌದು ರಾಜ, ನನ್ನ ಆತ್ಮವುಳ್ಳ ಬಲವು ಕರ್ತನೆ ಇಳಿದು ಬಂದು ಕಾರ್ಯ ಮಾಡಲಿ ಸ್ವಾಮಿ. ನಮ್ಮನ್ನು ನಾವೇ ಒಪ್ಪಿಸಿ ಕೊಡುತ್ತೇವೆ ಎಂಬುದಾಗಿ ಹೇಳಿ ನಾವೆಲ್ಲರೂ ಆತನಿಗೆ ಒಂದು ನಿಮಿಷಗಳ ಕಾಲ ಸ್ತೋತ್ರವನ್ನು ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ. ಇಸ್ರಾಯೇಲರ ಕರ್ತನೆ ಅರಸನಾಗಿರುವಾತನೇ ನಿನಗೆ ಸ್ತೋತ್ರ. ಇಸ್ರಾಯೇಲರ ಕರ್ತನೆ ಸದಮಲ ಸ್ವಾಮಿಯಾಗಿರುವಾತನೇ ನಿನಗೆ ಸ್ತೋತ್ರ. ಈ ಒಂದು ಕರ್ತನೆ ಆರಾಧನಾ ಕೂಟದಲ್ಲಿ ಸ್ವಾಮಿ, ಹೌದು ರಾಜ, ಒಂದೊಂದು ಮಕ್ಕಳ ಮೇಲೆ ಕರ್ತನೆ, ಹೌದು ರಾಜ, ಇದು ಕರ್ತನೆ ನಿಮ್ಮನ್ನು ಕರ್ತನೆ ನೋಡಿ ಸ್ವಾಮಿ ಬರಮಾಡುತ್ತಿರುವಂಥ ಒಂದೊಂದು ಮಕ್ಕಳ ಮೇಲೆ ಕರ್ತನೆ ನಿನ್ನ ಆತ್ಮವು ಇಳಿದು ಬರಲಿ ಸ್ವಾಮಿ. ನಿನ್ನ ಪರಿಶುದ್ಧ ಆತ್ಮನು ಕರ್ತನೆ ಬಲವು ಇಳಿದು ಬರಲಿ ಸ್ವಾಮಿ. ಈ ಆರಾಧನೆ ನಮ್ಮನ್ನು ನಡೆಸು ಸ್ವಾಮಿ. ದೇವರಾತ್ಮನೇ ನಿನಗೆ ಮಹಿಮೆ, 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 ಮಹಿಮೆ ಸ್ವಾಮಿ. ನೀವು ನೆನ್ನೆಗೆ ಇವತ್ತಿಗೆ ಎಂದಿಗೂ ಮಾರ್ಪಡದಂಥ ದೇವರು ಸ್ವಾಮಿ. ನೀವು ಸದಾಕಾಲ ಜೀವಿಸುವಂಥ ದೇವರು ಕರ್ತನೆ, ನಮ್ಮಲ್ಲಿ ಜೀವಿಸುವಂಥ ದೇವರು, ನಮ್ಮ ಮಧ್ಯದಲ್ಲಿ ಕರ್ತನೆ ಇದು ಸ್ವಾಮಿ ಸಂಚರಿಸುವಂಥ ದೇವರು. ಈ ಆರಾಧನೆಯಲ್ಲಿ ಕರ್ತನೆ ನಿನ್ನ ಸಂಚರಿಸು ಸ್ವಾಮಿ. ಹೌದು ರಾಜನ ಇರುವಂಥ ಸ್ಥಳಗಳಲ್ಲಿ ಇದ್ದುಕೊಂಡು ಕರ್ತನೆ ನಿಮ್ಮನ್ನು ಕರೆಯುವಾಗ ಕರ್ತನೆ ನಮ್ಮ ಕೂಗಿಗೆ ಕರ್ತನೆ ಸದುತ್ರವನ್ನು ದಯಪಾಲಿಸುವಂಥ ದೇವರು. ನಮ್ಮ ಮಧ್ಯದಲ್ಲಿ ಕರ್ತನೆ ನೀನು ಇಳಿದು ಬಂದು ಕಾರ್ಯ ಮಾಡು. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಓ ಯೇಸು ರಾಜನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಾ ಇದ್ದೇವೆ, ನಿಮ್ಮ ನಾಮವನ್ನು ಗಣಪಡಿಸುತ್ತಾ ಇದ್ದೇವೆ ಸ್ವಾಮಿ. ನಮ್ಮಲ್ಲಿ ಕರ್ತನೆ ಇದು ಸ್ವಾಮಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರವಾಗಲಿ ಕರ್ತನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಲ್ಲರೂ ಸೇರಿ ಹೇಳೋಣ ಪ್ರಿಯರೇ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು
ಎಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಏಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕರ್ತನೆ, ಹೌದು ಸ್ವಾಮಿ, ಅನೇಕ ನಿಂದನೆಗಳು ಬಂದರು ಸ್ವಾಮಿ, ಅನೇಕ ಕರ್ತನೆ ಇದು ಸ್ವಾಮಿ ತಡೆಗಳು ಬಂದರು ಸ್ವಾಮಿ. ಹೌದು ರಾಜ, ಈ ಒಂದು ಕರ್ತನೆ ಸಮಯದಲ್ಲಿ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಾಗ, ಹೌದು ಸ್ವಾಮಿ, ಅದೆಲ್ಲವನ್ನು ಮರೆತು ಕರ್ತನೆ ನಿಮ್ಮನ್ನು ಸ್ತುತಿ ಮಾಡುವಾಗ ಸ್ವಾಮಿ, ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಏರಿಕೋ ಕೋಟೆಗಳು ಸ್ವಾಮಿ, ನಮ್ಮ ಜೀವಿತದಲ್ಲಿ ಇರುವಂಥ ಕರ್ತನೆ ಎಲ್ಲ ಅಡಚಣೆಗಳು, ಎಲ್ಲ ತಡೆಗಳು ಕರ್ತನೆ ಅದು ಮುರಿಯುವುದಕ್ಕೆ ಸಾಧ್ಯ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಪ್ಪಿಸಿಕೊಟ್ಟವರಾಗಿ ನಮ್ಮ ಹೃದಯದ ಅಂತರಾಳದಿಂದ ಆತನನ್ನು ನೋಡಿ ಆರಾಧನೆ ಮಾಡುವಾಗ ಆತನು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ ಪ್ರಿಯರೇ. ಈ ಒಂದು ದಿನದಲ್ಲಿ ನಾವು ಜೀವಂತವಾಗಿ ಇರುವುದು ಆತನ ಶುದ್ಧ ಕೃಪೆಯಾಗಿ ಕಾಣಲ್ಪಡುತ್ತಾ ಇದೆ. ಅದನ್ನು ನೆನೆಸಿದವರಾಗಿ ಈ ಲೋಕವು ಅನೇಕ ಜನಗಳನ್ನು ನುಂಗುತ್ತಾ ಇದೆ. ಈ ಒಂದು ದೊಡ್ಡ ಕಾರ್ಯವು ಬಂದು, ಈ ಒಂದು ದೊಡ್ಡ ರೋಗವು ಬಂದು ಅನೇಕ ಜನರು ಮರಣವನ್ನು ಹೊಂದುತ್ತಾ ಇದ್ದಾರೆ. ಆದರೆ ನಾವಾದರೂ ಈ ಒಂದು ದಿನದಲ್ಲಿ ಜೀವಂತವಾಗಿದ್ದೇವೆ, ಜೀವಂತವಾದ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಒಪ್ಪಿಸಿಕೊಟ್ಟವರಾಗಿ ದೇವರನ್ನು ನೋಡಿ ಮಹಿಮೆ ಪಡಿಸೋಣ, ಆತನ ನಾಮವನ್ನು ಗಣಪಡಿಸೋಣ ಪ್ರಿಯರೇ. ಹಾಲೆಲೂಯ ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ದೇವರ ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯ, ಸ್ತೋತ್ರ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು, ಗುರಾಣಿಯಾಗಿರುವೆ. ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು, ಗುರಾಣಿಯಾಗಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಇಟ್ಟು, ಹೊಸ ಕೃಪೆಯನ್ನು
ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನೀನು ಬೇಡಿಸಿರುವೆ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನಿನ್ನ ಬೇಡಿಸಿರುವೆ. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ನನ್ನ ಉಳಿಸಿರುವೆ. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ನನ್ನ ಬೇಡಿಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು ಕರ್ತನೆ ನಾವು ಅಗಲುವುದಕ್ಕೆ ಸಾಧ್ಯವಿಲ್ಲ ಕರ್ತನೆ. ಹೌದು ರಾಜ, ನಮ್ಮ ಕರ್ತನೆ ಎಲ್ಲ ಸಮಯದಲ್ಲೂ ಕರ್ತನೆ ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರಾದನೇನು ಕರ್ತನೆ ಇದು ಸ್ವಾಮಿ ನೀನು ನಡೆಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ರಾಜ, ಇದನ್ನು ಕರ್ತನೆ ಇದು ಸ್ವಾಮಿ ಯಾರಾದನೇನು ಪ್ರಾರಂಭದಿಂದ ಮುಕ್ತಾಯದವರೆಗೂ ನೀವು ನಡೆಸಿಕೊಡು ಸ್ವಾಮಿ. ನೀನೇ ಇದ್ದು ಎಲ್ಲವನ್ನು ಕಾರ್ಯವನ್ನು ಕರ್ತನೆ ನಿರ್ವಹಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆ, ಆಮೀನ್. ಒಂದು ಸಮಯದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮ ಬೋಧಕರನ್ನು ಬರಮಾಡೋಣ. ಕರ್ತನಾಗುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸುತ್ತೇನೆ. ಮತ್ತೊಮ್ಮೆ ಬಾರಿ ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಕಳೆದ 3 ತಿಂಗಳಿನಿಂದ ಯಾವುದೇ ರೀತಿಯಾದ ಸಭೆಯ ಒಂದು ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸುವುದಕ್ಕಾಗದೆ ನಾವು ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯಲ್ಲಿಯೂ ಅದೇ ರೀತಿಯಾಗಿ ಆಯಾ ಏರಿಯಾದಲ್ಲಿ ಪ್ರಾರ್ಥನೆಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಿಮಗೆ ತಿಳಿಸುತ್ತೇನೆ. ಹಾಗೆಯೇ ಈ ದಿನದಲ್ಲಿ ಒಂದು ವಿಶೇಷವಾಗಿ ಸಭೆಯು ಕೂಡ ತೆರೆಯಲ್ಪಡಬಹುದು ಎಂಬುದಾಗಿ ಭಾರತ ದೇಶ ಸರ್ಕಾರದ ಆದೇಶದ ಪರವಾಗಿ ನಾವು ತೆರೆಯಬೇಕಾಯಿತು. ಆದರೂ ಕೂಡ ತೆರೆಯುವುದಕ್ಕೆ ಕೆಲವೊಂದು ಕಾರಣಾಂತರಗಳ ನಿಮಿತ್ತವಾಗಿ ಅದು ಮುಂದೂಡಲಾಗಿದೆ. ದಯಮಾಡಿ ಇದೆಲ್ಲರಿಗೂ ನೀವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಬಾರಿ ಈ ಒಂದು ಮಂಗಳವಾರ ಪ್ರಾರ್ಥನಾ ಕೂಟಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಬರಮಾಡಿಕೊಳ್ಳುತ್ತೇನೆ. ಈ ಒಂದು ಸಮಯದಲ್ಲಿ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುತ್ತೇನೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 9ನೇ ವಾಕ್ಯವನ್ನು ನಾನು ನಿಮಗಾಗಿ ಓದ್ತೇನೆ. ಸೀಮೋನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳು ನಿಮಿತ್ತವಾಗಿ ವಿಸ್ಮಯ ಹಿಡಿದಿತ್ತು. ಸೀಮೋನನು ಪಾಲುಗಾರನಾಗಿ ಅಲ್ಲಿ ದ್ವಂತ ಜಬದಾಯನ ಮಕ್ಕಳಾದ ಯಾಕೋಬ ಯೋಹಾನರನ್ನು ಹಾಗೆಯೇ ವಿಸ್ಮಯ ಪಟ್ಟರು. ಯೇಸು ಸೀಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಇರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಈ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಇಲ್ಲಿ ಪೇತ್ರನ ಜೀವಿತದಲ್ಲಿ ಒಂದು ದೊಡ್ಡ ವಿಸ್ಮಯ ಹಿಡಿಯುವ ರೀತಿಯಲ್ಲಿ ಕರ್ತನು ಒಂದು ಕಾರ್ಯ ಮಾಡುವುದನ್ನು ನಾವು ಗಮನಿಸುತ್ತೇವೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ಸುವಾರ್ಥ ಕೂಟವನ್ನು ದೇವರೇ ತಮ್ಮ ಮನೆಗಳಲ್ಲಿ ಆನ್ಲೈನ್ ಮುಖಾಂತರವಾಗಿ ನೋಡುವಾಗ ಅವರ ಹೃದಯಗಳಲ್ಲಿ ಅವರ ಮನಸ್ಸಿನಲ್ಲಿ ನೀವು ಕಾರ್ಯ ಮಾಡು ಸ್ವಾಮಿ. ದೇವರಾತ್ಮನೇ, ನಿನ್ನ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ನೀವು ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಪರಿಶುದ್ಧಾತ್ಮನೇ, ನೀವು ಮಾತನಾಡಿರಿ ಸ್ವಾಮಿ. ದೇವರಾತ್ಮನೇ, ಈ ಒಂದು ಸಮಯದಲ್ಲಿ ನೀವು ಸಂಚರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ.
ಎಲ್ಲ ತಡೆಗಳನ್ನು, ಎಲ್ಲ ಅಶುದ್ಧಾತ್ಮನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಅವರ ಹೃದಯದೊಳಗಡೆ, ಅವರ ಮನಸ್ಸಿನೊಳಗಡೆ ನಿನ್ನ ವಾಕ್ಯ ನಾಟಲ್ಪಡಲಿ ಎಂಬುದಾಗಿ ಹೇಳಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ನೀವು ನಮ್ಮೊಂದಿಗೆ ಮಾತನಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಇಲ್ಲಿ ಸತ್ಯಯುಗದಲ್ಲಿ ಯೇಸು ಸ್ವಾಮಿ ಒಂದು ಗೆನೆಸರೆತ್ ಎಂಬುದಾಗಿ ಹೇಳುವಂತಹ ಸ್ಥಳಕ್ಕೆ ಬಂದಾಗ, ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಅಲ್ಲಿ ಪ್ರಸಂಗ ಮಾಡ್ತಾ ಇದ್ರು. ಪ್ರಸಂಗ ಮಾಡಿದ ಮೇಲೆ ಅವರ ದೋಣಿಯನ್ನು ಒಂದು ಸ್ವಲ್ಪ ಆಳಕ್ಕೆ ನಡೆಸಿರಿ ಎಂಬುದಾಗಿ ಹೇಳಿದ್ರು. ಅವರೊಂದು ಸ್ವಲ್ಪ ಆಳಕ್ಕೆ ನಡೆಸಿದಾಗ, ಈಗ ನಿಮ್ಮ ಮೀನನ್ನು ಬಲೆ ಹಾಕಿರಿ ಎಂಬುದಾಗಿ ಹೇಳುವಾಗ ಆ ಸ್ಥಳದಲ್ಲಿ ಪೇತ್ರನ ಹೇಳ್ತಾನೆ, ಸ್ವಾಮಿ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಕೂಡ ನಮಗೆ ಸಿಕ್ಕಲಿಲ್ಲ ಎಂಬುದಾಗಿ ಹೇಳಿದ್ರು. ಆದರೆ ನಿಮ್ಮ ಮಾತಿನ ಮೇಲೆ ನಾವು ಬಲೆಯನ್ನು ಹಾಕುತ್ತೇವೆ ಎಂಬುದಾಗಿ ಹೇಳಿ ಅವರು ಬಲೆಯನ್ನು ಹಾಕಿದರು. ಅಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ಮೀನುಗಳು ರಾಶಿ ರಾಶಿಯಾಗಿ ಅವರ ಜೀವಿತದಲ್ಲಿ ಎಂದಿಗೂ ಕಾಣದಿರುವಂಥ ಒಂದು ವಿಸ್ಮಯ ಹಿಡಿದವರಾಗಿ ಕಾಣಲ್ಪಟ್ಟರು. ಆಶ್ಚರ್ಯಕರವಾದ ಅದ್ಭುತವನ್ನು ಅವರು ಕಂಡುಕೊಂಡರು. ಇದುವರೆಗೂ ಕಾಣದಿರುವಂಥ ಒಂದು ಸಂಗತಿಯನ್ನು ಅವರ ತಮ್ಮ ಜೀವಿತದಲ್ಲಿ ಕಂಡುಕೊಂಡರು. ಆದರೆ ಇಲ್ಲಿ ಪೇತ್ರನು ಆ ಒಂದು ಸ್ಥಳದಲ್ಲಿ ಗಮನಿಸುತ್ತೇವೆ, ಯೇಸುವಿನ ಪಾದಕ್ಕೆ ಮೊಣಕಾಲಾಕಿ, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸುವುದನ್ನು ನಾವು ಗಮನಿಸುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಯಾಸ ಪಡುತ್ತೇವೆ, ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಜೀವಿತದಲ್ಲಿ ಹೇಗಾದರೂ ಮೇಲಕ್ಕೆ ಬರಬೇಕೆಂಬುದಾಗಿ ಹೇಳಿ ಹಗಲು ರಾತ್ರಿ ಎಲ್ಲ ನಾವು ಪ್ರಯಾಸ ಪಡುತ್ತಲೇ ಇರ್ತೇವೆ. ಆದರೆ ನಾವೆಷ್ಟೇ ಪ್ರಯಾಸ ಪಟ್ಟರೂ ಕೂಡ ನಮ್ಮ ಜೀವಿತದಲ್ಲಿ ಫಲಗಳನ್ನು ಕಾಣದೇ ಇರುವಾಗ, ನಮ್ಮ ಜೀವಿತದಲ್ಲಿ ಸಮಾಧಾನ ಕಾಣದೇ ಇರುವಾಗ, ನಮ್ಮ ಜೀವಿತದಲ್ಲಿ ಆ ಸಂತೋಷವನ್ನು, ವೃದ್ಧಿಯನ್ನು ಕಾಣದೇ ಇರುವಾಗ ನಾವು ಕೂಡ ಕೆಲವೊಂದು ಸಮಯದಲ್ಲಿ ಮನಸ್ಸೋತು ಹೋದವರಾಗಿ ಕುಳಿತುಕೊಂಡಿರುತ್ತೇವೆ. ನಾವು ಮನಸ್ಸೋತು ಹೋದವರಾಗಿ ಕುಳಿತುಕೊಂಡಿರುವಾಗ ಏನು ಮಾಡಬೇಕೆಂಬುದಾಗಿ ದಿಕ್ಕು ತೋಚದವರಾಗಿ ನಾವು ಜೀವಿಸುತ್ತೇವೆ. ಏನು ಮಾಡಬೇಕೆಂಬುದಾಗಿ ಅರಿಯೋದವರಾಗಿ ನಾವಿರುತ್ತೇವೆ. ಆದರೆ ಯೇಸು ಸ್ವಾಮಿ ಅಲ್ಲಿರುವಂಥ ಜನರಿಗೆ ಆ ಸಮುದ್ರದ ದಡದಲ್ಲಿ ಅವರಿಗೆ ಪ್ರಸಂಗ ಮಾಡಿದನು, ಅವರಿಗೆ ಉಪದೇಶ ಮಾಡಿದನು. ಅವರಿಗೆ ಉಪದೇಶ ಮಾಡುವಂಥ ಆ ಸ್ಥಳದಲ್ಲಿ ನಾವು ಗಮನಿಸುತ್ತೇವೆ, ಆ ಒಂದು ಉಪದೇಶವನ್ನು ಕೇಳಿದಂಥ ಒಂದು ವೇಳೆ ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನು ಕುರಿತು ಮಾತನಾಡಿದ್ದಾರೆ, ಅನೇಕ ವಿಷಯಗಳನ್ನು ಕುರಿತು ಮಾತನಾಡಿದ್ದಾರೆ. ಆದರೆ ಮಾತನಾಡಿದರೂ ಕೂಡ ಅವ್ರ ಹೃದಯದಲ್ಲಿ ಯಾವುದೋ ಒಂದು ವಾಕ್ಯ ಅವರ ಹೃದಯವನ್ನು ಮುಟ್ಟಿರಬಹುದು. ಆದರೆ ಆ ಸ್ಥಳದಲ್ಲಿ ಅವರಿಗೆ ಏನು ಅವಶ್ಯಕತೆ ಎಂಬುದಾಗಿ ಯೇಸು ಸ್ವಾಮಿ ಚೆನ್ನಾಗಿ ಅರಿತುಕೊಂಡಿದ್ದರು. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಂಗತಿಗಳನ್ನು, ಅನೇಕ ಪ್ರಸಂಗಗಳನ್ನು ನಾವು ಕೇಳಿರ್ಬೋದು, ಸಂದೇಶಗಳನ್ನು ಕೇಳಿರ್ಬೋದು, ಅನೇಕರ ಮಾತುಗಳನ್ನು ನಾವು ಕೇಳಿರ್ಬೋದು. ಆದರೂ ಕೂಡ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಸಫಲವಾಗದೇ ಇರುವಾಗ, ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರಗದೇ ಇರುವಾಗ, ಯಾವ ಕಾರ್ಯಗಳು ನಮಗೆ ಅಭಿವೃದ್ಧಿ ಕಾಣದೇ ಇರುವಾಗ, ನಮ್ಮ ಜೀವಿತದಲ್ಲಿ ಸಂತೋಷ ಕಾಣದೇ ಇರುವಾಗ, ನಮ್ಮ ಜೀವಿತದಲ್ಲಿ ಸಮಾಧಾನ ಕಾಣದೇ ಇರುವಾಗ ನಿಶ್ಚಯವಾಗಿಯೂ ನಾವು ಕೂಡ ಮನಸೋತು ಹೋದವರಾಗಿ ಕುಳಿತುಕೊಂಡಿರುತ್ತೇವೆ. ಆದರೆ ಈ ಸ್ಥಳದಲ್ಲಿ ನಾವು ಗಮನಿಸುತ್ತೇವೆ, ಯೇಸು ಸ್ವಾಮಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ಹೇಳಿದ್ರು, ಬಲಗಡೆಗೆ ಹಾಕಿರಿ ಎಂಬುದಾಗಿ ಹೇಳಿದ್ರು, ಆಳಕ್ಕೆ ಒಂದು ಸ್ವಲ್ಪ ನಡೆಸಿರಿ ಎಂಬುದಾಗಿ ಹೇಳಿದ್ರು. ಅವ್ರು ಆಳಕ್ಕೆ ನಡೆಸಿದ್ರು, ಬಲೆಗಳನ್ನು ಹಾಕಿದ್ರು. ಆದರೆ ಆ ಸ್ಥಳದಲ್ಲಿ ಓದುತ್ತೇವೆ, ಸ್ವಾಮಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ನಮಗೆ ಸಿಗಲಿಲ್ಲ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ನಮಗೆ ಯಾವುದು ಸಿಗುತ್ತಾ ಇಲ್ಲ ಎಂಬುದಾಗಿ ಹೇಳಿದ್ರು. ಹಾಗಾದ್ರೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾರೆ, ಏನು ಸಿಗಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ರಾತ್ರಿಯೆಲ್ಲ ನಾವು ಪ್ರಯಾಸ ಪಡ್ತೀವಿ, ಬೆಳಗಿನ ಜಾವದಲ್ಲಿ ಪ್ರಯಾಸ ಪಡ್ತೀವಿ, ನಮಗೆ ಏನು ಸಿಗದೇ ಇರುವಾಗ ನಿಶ್ಚಯವಾಗಿಯೂ ನಾವು ನೊಂದು ಹೋಗ್ತೀವಿ. ಒಂದು ದಿನ ಒಂದು ಸಹೋದರಿ ತಮ್ಮ ಜೀವಿತದಲ್ಲಿ ಅಂಗಡಿಯಲ್ಲಿ ಕೊಂಡುಕೊಳ್ಳುವುದಕ್ಕೆ ಆಕೆ ಹತ್ರ ಒಂದು ನಯಾ ಪೈಸನು ಕೂಡ ಇರಲಿಲ್ಲ. ಆಕೆ ಒಂದು ಪ್ರಾರ್ಥನೆ ಮಾಡುವಂತ ಒಂದು ಸ್ತ್ರೀ, ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯುಳ್ಳಂತ ಒಂದು ಸ್ತ್ರೀ. ಒಂದು ದಿನ ಆಕೆ ಪ್ರಾರ್ಥನೆ ಮಾಡ್ತಿರುವಾಗ ದೇವರು ಹೇಳಿದ್ರು, ನಿನ್ನ ಚೀಟಿಯಲ್ಲಿ ನಿನಗೆ ಏನೇನು ವಸ್ತುಗಳು ಬೇಕೋ ಆ ವಸ್ತುಗಳನ್ನೆಲ್ಲ ಅದರಲ್ಲಿ ಬರಿ ಎಂಬುದಾಗಿ ಹೇಳಿದ್ರು. ಆ ಅಮ್ಮ ಒಂದು ಚೀಟಿಯನ್ನು ತೆಗೆದುಕೊಂಡು, ಖಾಲಿ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ತನಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನೆಲ್ಲ ಅದರಲ್ಲಿ ಬರೆದ್ರು. ಬರೆದಾದ ಮೇಲೆ ನೀನು ಹೋಗಿ ಶೆಟ್ಟಿ ಅಂಗಡಿಗೆ ಇದು ಕೊಡು ಎಂಬುದಾಗಿ ಹೇಳಿದ್ರು. ಈ ಅಮ್ಮನಿಗೆ ಒಂದೇ ಆಶ್ಚರ್ಯ, ಶೆಟ್ಟಿ ಅಂಗಡಿಗೆ ಹೋಗಿ ನಾನು ಕೊಟ್ಬಿಟ್ರೆ ಇದು ನಡೆಯುತ್ತಾ ಎಂಬುದಾಗಿ. ಆದರೆ ಒಂದು ನಂಬಿಕೆ ಆಕೆಗೆ ಇತ್ತು,
ಯೇಸು ಇದನ್ನು ಹೇಳಿದ್ದಾರೆ, ಖಂಡಿತವಾಗಿ ನಾನು ಹೋಗಿ ಆ ಕೆಲಸ ಮಾಡುವಾಗ ನಿಶ್ಚಯವಾಗಿ ದೇವರು ಮಾಡ್ತಾರೆ. ಅವಾಗ ಸೆಟ್ಟಿ ಅಂಗಡಿಗೆ ಹೋಗಿ ಕೊಟ್ಟರು, ಇದೆಲ್ಲ ನನಗೆ ಕೊಡ್ಬೇಕಂತೇಳಿ. ಹಣ ಮೊದಲು ಕೊಟ್ಟಿರೋದೇ ಹಣ, ನೀವು ಕೊಟ್ಟಿಲ್ಲ, ಇದನ್ನ ಹೇಗೆ ಕೊಡೋಕ್ಕಾಗುತ್ತೆ ಎಂಬುದಾಗಿ ಆ ಸೆಟ್ಟಿ ಅಂಗಡಿಯ ಮಾಲೀಕ ಕೇಳಿದ. ದೇವರು ಹೇಳಿದ್ದಾರೆ ನನಗೆ, ಇದು ಸೆಟ್ಟಿ ಅಂಗಡಿಗೆ ಹೋಗಿ ಕೊಡು, ಸೆಟ್ಟಿ ಅಂಗಡಿಯಲ್ಲಿ ಇದಕ್ಕೆ ನಿನಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಕೊಡ್ತಾನೆ ಎಂಬುದಾಗಿ ಹೇಳು. ದೇವ್ರು ಹೇಳಿದ್ರಾ? ಹಾಗಾದ್ರೆ ಇದ್ರಲ್ಲಿ ಬರ್ದಿರೋದೆಲ್ಲ ದೇವ್ರು ಹೇಳಿರೋದನ್ನ, ಹಾಗಾದ್ರೆ ಇದನ್ನ ತಕಡಿ ಮೇಲೆ ಇಡ್ತೀನಿ, ಈ ತಕಡಿಗೆ ಎಷ್ಟು, ಈ ಒಂದು ಪೇಪರ್ಗೆ ಎಷ್ಟಾಗುತ್ತೋ ಅಷ್ಟೇ ಹಾಕೋದು ಎಂಬುದಾಗಿ ಹೇಳಿದ. ಅವನು ಒಂದೊಂದಾಗಿ ತಂದೆ ಹಾಕ್ತಾನೆ ಇದ್ದ, ಆದರೆ ಅದು ತೂಕ ಅದು ಬರಲೇ ಇಲ್ಲ, ಅದು ಹಾಗೇ ಇತ್ತು. ಆ ಒಂದು ಬರ್ದಿರುವಂಥ ವಸ್ತುಗಳನ್ನೆಲ್ಲ ಓದಿ ಅದರಲ್ಲಿ ತುಂಬ್ತಾನೆ ಇದ್ದಾನೆ, ಆದರೆ ಅದು ತೂಕ ಹಾಗೇ ಇದೆ, ಒಂದು ಸ್ವಲ್ಪನೂ ಏರುಪೇರು ಆಗ್ತಾನೆ ಇಲ್ಲ. ನೋಡಿ, ಪೇಪರ್ಗೆ ಅಷ್ಟೊಂದು ಶಕ್ತಿ ಇದೆಯಾ? ಶಕ್ತಿ ಇಲ್ಲ. ಪೇಪರ್ಗೆ ಒಂದು ಬಲ ಇಲ್ಲ, ಆದರೆ ದೇವರ ಮಾತಿಗೆ ಒಂದು ಬಲ ಇದೆ. ಆ ಸ್ಥಳದಲ್ಲಿ ಹಾಕ್ತಾ ಇರುವಾಗ ಅದು ತುಂಬಲೇ ಇಲ್ಲ. ಕೊನೆಯದಾಗಿ ಒಂದು ವಸ್ತು ಕೊನೆಯದಾಗಿತ್ತು, ಆ ವಸ್ತುನ ತಂದು ಇಟ್ಟ ಮೇಲೆ ಸಮವಾಗಿ ಅದು ತೂಗಲ್ಪಟ್ಟಿತ್ತು. ತೂಗಲ್ಪಟ್ಟಾಗ ಆ ಒಂದು ಸೆಟ್ಟಿಗೆ ಆಶ್ಚರ್ಯವಾಯಿತು. ನಿಮ್ಮ ದೇವರು ನಿಜವಾದ ದೇವರೆಂಬುದಾಗಿ ನಂಬುವುದಕ್ಕೆ ಪ್ರಾರಂಭಿಸಿದ. ನೋಡಿ, ಮನಸೋತು ಹೋಗಿರುವಂಥ ಸಮಯದಲ್ಲಿ, ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ, ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರು ಮಹತ್ವದ ಕಾರ್ಯಗಳನ್ನು ಮಾಡುತ್ತಾನೆ, ಆಶ್ಚರ್ಯಕರವಾದ ಅದ್ಭುತವನ್ನು ಮಾಡ್ತಾನೆ. ಹಾಗಾದ್ರೆ ಆ ಆಶ್ಚರ್ಯಕರವಾದ ಅದ್ಭುತವನ್ನು ಪೇತ್ರನ ಜೀವಿತದಲ್ಲಿ ಕಂಡುಕೊಂಡನು. ಪೇತ್ರನ ಜೀವಿತದಲ್ಲಿ ಕಂಡುಕೊಂಡಿದ್ದರಿಂದಲೇ ಪೇತ್ರನೇನು ಮಾಡ್ತಾನೆ, ಸ್ವಾಮಿ ನನ್ನ ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿ ಆತನು ಪ್ರಾರ್ಥಿಸಿದನು, ಮೊಣಕಾಲು ಹಾಕಿದನು. ಮೊದಲನೇದಾಗಿ ಯೇಸುವಿನ ಪಾದದ ಬಳಿಗೆ ಮೊಣಕಾಲು ಹಾಕಿದನು. ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತಗಳು ಜರಗಬೇಕಾದ್ರೆ, ಆಶ್ಚರ್ಯಕರವಾದಗಳು ನಮ್ಮ ಜೀವಿತದಲ್ಲಿ ಜರಗಬೇಕಾದ್ರೆ ನಾವು ಮೊದಲು ಮೊಣಕಾಲು ಹಾಕಬೇಕು. ಮೊಣಕಾಲು ಹಾಕಿ ನಾವು ಪ್ರಾರ್ಥಿಸಬೇಕು. ಮೊಣಕಾಲು ಹಾಕಿ ಯಾವಾಗ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಆಗ ದೇವರು ನಮ್ಮನ್ನು ಕರುಣಿಸುವವನಾಗಿದ್ದಾನೆ. ಹಾಗಾದ್ರೆ ತಗ್ಗಿಸಿಕೊಳ್ಳುವಂಥ ಗುಣ ನಮಗೆ ಬಹಳ ಅವಶ್ಯಕತೆ. ತಗ್ಗಿಸಿಕೊಳ್ಳುವಂಥ ಗುಣ ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ತಗ್ಗಿಸಿಕೊಳ್ಳುವಂಥ ಆತ್ಮ ನಮಗೆ ಬಹಳ ಅವಶ್ಯಕತೆ. ನೋಡಿರಿ, ಪೇತ್ರನು ತನ್ನನ್ನು ತಗ್ಗಿಸಿಕೊಂಡನು, ಮೊಣಕಾಲು ಹಾಕಿದನು. ಇವತ್ತು ನಮ್ಮ ಜೀವಿತದಲ್ಲಿ ತಗ್ಗಿಸಿಕೊಳ್ಳಬೇಕು. ದೇವರ ಸನ್ನಿಧಾನದಲ್ಲಿ ನೀನು ಮೊಣಕಾಲು ಹಾಕಬೇಕು, ಹೇಳಬೇಕು, ದೇವರೇ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಿ ಎಂಬುದಾಗಿ ಹೇಳಿ ನೀನು ಪ್ರಾರ್ಥಿಸಬೇಕು. ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹಾಕಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ನೀನು ಪ್ರಾರ್ಥಿಸುತ್ತೀಯೋ ಆವಾಗ ನಿಶ್ಚಯವಾಗಿಯೂ ದೇವರ ಬಲ ನಿನ್ನ ಮೇಲೆ ಬರುವುದಕ್ಕೆ ಸಾಧ್ಯ. ದೇವರ ಆತ್ಮನು ನಿನ್ನೊಳಗಡೆ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ದೇವರ ಪ್ರಸನ್ನತೆ ನಿನ್ನೊಳಗಡೆ ಕಾರ್ಯ ಮಾಡುವುದಕ್ಕೆ ಸಾಧ್ಯ. ಹಾಗಾದ್ರೆ ದೇವರು ನೋಡಿ, ಆ ಸ್ಥಳದಲ್ಲಿ ಪೇತ್ರನಿಗೆ ಆತನು ಹೇಳ್ತಾನೆ, ಆ ಒಂದು ವಾಕ್ಯನ ಓದೋಣ. ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥಿಸುತ್ತಾನೆ, ನಾನು ಪಾಪಾತ್ಮನು ಎಂಬುದಾಗಿ ಹೇಳಿ. ಯೆಶಾಯನ ಪ್ರವಾದನೆ ಗ್ರಂಥ 6:5 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 6:5 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನೆಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸಿದವನು. ಇಂಥ ನನ್ನ ಕಣ್ಣುಗಳನ್ನು ರಾಜಾದಿರಾಜನನ್ನು ಸೈನಾಧೀಶ್ವರನಾದ ಯೆಹೋವನನ್ನು ಕಂಡೆನು ಎಂದು ಕೂಗಿಕೊಳ್ಳಲು. ಇಲ್ಲಿ ನೋಡಿರಿ, ಯೆಶಾಯ ಪ್ರವಾದಿ ಆ ಸ್ಥಳದಲ್ಲಿ ದೇವರು ಆತನಿಗೆ ಕಾಣಿಸಿಕೊಂಡಾಗ, ಪರಿಶುದ್ಧನು ಎಂಬುದಾಗಿ ಕಾಣಿಸಿಕೊಂಡಾಗ ಅಲ್ಲಿ ಹೇಳ್ತಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನೆಲ್ಲ. ಹಾಗಾದ್ರೆ ಪೇತ್ರನು ಇವಾಗ ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಆತನು ಹೇಳಿರಬಹುದು. ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಆತನು ಪ್ರಾರ್ಥಿಸಿದನು. ಇಲ್ಲಿ ಯೆಶಾಯ ಪ್ರವಾದಿ ಕೂಡ ಆ ಸ್ಥಳದಲ್ಲಿ ನಾವು ಓದುತ್ತೇವೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನೆಲ್ಲ, ನಾನು ಹೊಲಸು ತುಟಿಯವನ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೈನಾಧೀಶ್ವರನಾದ ಯೆಹೋವನನ್ನು
ಕಂಡೆನು. ಹಾಗಾದ್ರೆ ನೋಡಿರಿ, ಪೇತ್ರನ ಕಣ್ಣುಗಳಲ್ಲಿ ಯಾರನ್ನ ನೋಡಿದನೋ? ಸೈನಾಧೀಶ್ವರನಾದ ದೇವರನ್ನು, ರಾಜಾದಿರಾಜನಾದ ದೇವರನ್ನು, ಪರಿಶುದ್ಧವುಳ್ಳ ದೇವರನ್ನು ಆತನು ಕಣ್ಣಿನ ಮುಖಾಂತರವಾಗಿ ನೋಡ್ತಾನೆ. ಯಾವಾಗ ಮೊಣಕಾಲಾಕಿ ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡ್ತಾನೋ, ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೋ, ನಿಶ್ಚಯವಾಗಿ ರಾಜಾದಿರಾಜನು ಸರ್ವ ಸೈನಾಧೀಶ್ವರನಾದ ದೇವರು ಆ ಮನುಷ್ಯನ ಮುಂದೆ ಕಾಣಿಸಿಕೊಳ್ಳುವಂಥ ಸಮಯದಲ್ಲಿ ನಿಶ್ಚಯವಾಗಿಯೂ ನಾವು ಒಪ್ಪಿಕೊಳ್ಳುವಾಗ, ನಾನು ಹೊಲಸು ತುಟ್ಟಿಯವನು, ನಾನು ನಾಶವಾಗಿ ಹೋಗಿಬಿಡುತ್ತೇನೆ, ಈ ಹೊಲಸು ತುಟಿಯಾದವನಿಗೆ ಇಂಥ ದೇವರು ಪ್ರತ್ಯಕ್ಷವಾದನಲ್ಲ ಎಂಬುದಾಗಿ ಹೇಳಿ ಆ ಒಂದು ಸ್ಥಳದಲ್ಲಿ ಒಪ್ಪಿಕೊಂಡು ಆ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಂದು ವಾಕ್ಯನು ನಾವು ಓದೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಯಾರಿಂದಾದೀತು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಹಾಗಾದರೆ ಈ ಒಂದು ಸ್ಥಳದಲ್ಲಿ ಒಂದು ವೇಳೆ ಪೇತ್ರನು ನೆನೆಸಿರ್ತಾನೆ. ಆ ಒಂದು ಸ್ಥಳದಲ್ಲಿ ಓದುವಂಥ ಸಮಯದಲ್ಲಿ 8ನೇ ವಾಕ್ಯ ಹೇಳುತ್ತದೆ, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸಿದ. ಹಾಗಾದರೆ ಆ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಆ ಒಂದು ಸ್ಥಳದಲ್ಲಿ ಕಾರ್ಯ ಮಾಡುವಾಗ ನೋಡಿರಿ, ನಂತರ ಅವನಿಗೆ ಯೋಚನೆ ಏನು ಬರುತ್ತೆ? ಇನ್ಮೇಲೆ ನಾನು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡುವುದಿಲ್ಲ. ಇವತ್ತಿನ ದಿನದಲ್ಲಿ ಮನುಷ್ಯನಿಗೆ ಅನೇಕ ಕಾರ್ಯಗಳನ್ನು ಕುರಿತು ಚಿಂತೆ, ಅನೇಕ ವಿಷಯಗಳನ್ನು ಕುರಿತು ಚಿಂತೆ ಅವನಿಗಿರುತ್ತೆ. ಅದೇನು ಮಾಡಬೇಕು, ಈಗೇನು ಮಾಡಬೇಕು, ನಾಳೆ ದಿನ ಏನಾಗುತ್ತದೋ, ನಾಳೆ ದಿನ ನಮ್ಮ ಕುಟುಂಬ ಹೇಗೋ, ನನ್ನ ಜೀವನ ಹೇಗೋ, ನನ್ನ ಮಕ್ಕಳ ಭವಿಷ್ಯ ಹೇಗೋ, ನನ್ನ ಕುಟುಂಬದ ಕಾರ್ಯಗಳು ಹೇಗೋ ಎಂಬುದಾಗಿ ಹೇಳಿ ಅನೇಕ ಕಾರ್ಯಗಳನ್ನು ಕುರಿತು ಚಿಂತಿಸುವವನಾಗಿದ್ದಾನೆ. ಹಾಗಾದರೆ ಪೇತ್ರನ ಹೃದಯದಲ್ಲೂ ಕೂಡ ಅದೇ ಚಿಂತೆಗಳಿತ್ತು. ಅದಕ್ಕೆ ಆತನು ಹೇಳ್ತಾನೆ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿ ಆತನು ಪ್ರಾರ್ಥಿಸಿದನು. ಹಾಗಾದರೆ ಒಬ್ಬ ಮನುಷ್ಯನು ತನ್ನ ಜೀವಿತವಂಥ ಕಾರ್ಯಗಳನ್ನೆಲ್ಲ ಒಪ್ಪಿಸಿಕೊಡುವಾಗ ನಿಶ್ಚಯವಾಗಿ ಅವನಿಗಿರುವಂಥ ಚಿಂತೆಗಳು ಕೂಡ ಬಿಟ್ಟು ಹೋಗುತ್ತೆ. ಅದಕ್ಕೆ ಆ ವಾಕ್ಯದಲ್ಲಿ ಓದುತ್ತೇವೆ, ನಂತರ ಓದುತ್ತೇವೆ, ಸಿಮೋನನು ಪಾಲುಗಾರರಾದಂತಹ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರ ಹಾಗೆಯೇ ವಿಸ್ಮಯ ಹಿಡಿದರು. ಪೇತ್ರನು ಮಾತ್ರ ಅಲ್ಲ, ಅಲ್ಲಿದ್ದಂಥ ಜೆಬೆದಾಯನ ಮಕ್ಕಳು ಯಾಕೋಬ ಯೋಹಾನನು ಕೂಡ ವಿಸ್ಮಯ ಹಿಡಿದವರಾಗಿ ಮಾರ್ಪಟ್ಟರು. ಹಾಗಾದ್ರೆ ದೇವರು ಆ ಒಂದು ಸ್ಥಳದಲ್ಲಿ ಆಶ್ಚರ್ಯಕರವಾದ ಒಂದು ಅದ್ಭುತವನ್ನ ಮಾಡಿದ್ರು. ಮನುಷ್ಯನು ನೋಡುವುದಕ್ಕೆ ಸಾಧ್ಯವಾಗದಿರುವಂಥ ಒಂದು ದೊಡ್ಡ ಅದ್ಭುತ, ಇದುವರೆಗೂ ಕಾಣದಿರುವಂಥ ಒಂದು ದೊಡ್ಡ ಅದ್ಭುತವನ್ನ ತಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ನಾವು ಕಾಣೋದಕ್ಕೆ ಸಾಧ್ಯವಾಗದಿರುವಂಥ ಒಂದು ದೊಡ್ಡ ಅದ್ಭುತವನ್ನ ದೇವರು ಕಾರ್ಯ ಮಾಡ್ತಾರೆ. ಹಾಗಾದ್ರೆ ಆ ಒಂದು ಸ್ಥಳದಲ್ಲಿ ಆ ಶೆಟ್ಟಿ, ಆ ಒಂದು ತಾಯಿ ತಗೊಂಡಂಥ ಚೀಟಿ ಬರೀ ತೆಳುವಾದದ್ದು. ಹಾಗಾದ್ರೆ ಅದಕ್ಕೆ ಅಷ್ಟೊಂದು ಭಾರ ಇದೆಯಾ? ಹೆಚ್ಚು ಕಡಿಮೆ ಒಂದು 15 kg ಅಷ್ಟು ಭಾರ ಇದೆ ಅದಕ್ಕೆ. ನೋಡಿ, ಆ ಒಂದು ಸಾಧಾರಣದ ಪೇಪರಿಗೆ ಅಷ್ಟು ಭಾರ ಇದೆ. ಅವನು ಹಾಕಿದಂಥ ಎಲ್ಲ ವಸ್ತುಗಳನ್ನು ನೋಡುವಾಗ 15 kg ಅಧಿಕವಾಗಿತ್ತು. ಆ ತಾಯಿಯ ಎಲ್ಲ ಅವಶ್ಯಕತೆಗಳನ್ನು ದೇವರು ಸಂಧಿಸಿದರು. ಈ ತಾಯಿ ಹೋಗಿ ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದ್ರು. ದೇವರೇ, ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿ ಇಂಥ ಅದ್ಭುತಗಳನ್ನು, ನನ್ನ ಚಿಂತೆಯನ್ನು ಹೋಗಲಾಡಿಸಿದ್ರಲ್ಲ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದ್ರು. ನಂತರ ದಿನದಲ್ಲಿ ಶೆಟ್ಟಿ ಬಂದು ಕೇಳ್ತಾನೆ, ನೀವು ಆರಾಧಿಸುವ ದೇವರು ಯಾರು? ಅವಾಗ ಹೇಳಿದ್ರು, ನಾನು ಆರಾಧಿಸುವಂಥ ದೇವರು ಯೇಸು ಕ್ರಿಸ್ತನು. ಹಾಗಾದ್ರೆ ಆಶ್ಚರ್ಯಕರವಾದ ಅದ್ಭುತವನ್ನ ಆ ಶೆಟ್ಟಿ ಕಂಡನು. ಒಂದು ಸಾಧಾರಣವಾದ ಪೇಪರ್ನಿಂದ ಅಷ್ಟು ತೂಕವುಳ್ಳಂತದ್ದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಶೆಟ್ಟಿ ಅದನ್ನು ನೋಡಿ ವಿಸ್ಮಯ ಹಿಡಿದವನಾಗಿ ಮಾರಲ್ಪಟ್ಟನು. ಆತನು ಕೂಡ, ಆತನ ಕುಟುಂಬದವರು ಕೂಡ ಯೇಸುವನ್ನು ನಂಬುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ಹಾಗಾದರೆ ಈ ದಿನದಲ್ಲೂ ಕೂಡ ನಮ್ಮ ಜೀವಿತದಲ್ಲಿ ಅದೇ ನಂಬಿಕೆ ಉಳ್ಳವರಾಗಿದ್ದರೆ, ಅದೇ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದರೆ ನಿಶ್ಚಯವಾಗಿಯೂ ನಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾದರೆ ಈ ಪೇತ್ರನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳನ್ನು, ಈ ಪೇತ್ರನ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನಿಶ್ಚಯವಾಗಿಯೂ ನಿಮ್ಮ ಜೀವಿತದಲ್ಲೂ ಆತನು ಮಾಡೋದಕ್ಕೆ ಬಯಸುವವನಾಗಿದ್ದಾನೆ. ಆಶ್ಚರ್ಯಕರವಾದ ಅದ್ಭುತ ನಿನ್ನ ಕುಟುಂಬದಲ್ಲೂ ಮಾಡಲು ಬಯಸುತ್ತಾನೆ, ನಿನ್ನ ಜೀವಿತದಲ್ಲೂ ಅದ್ಭುತ ಮಾಡಲು ಬಯಸುತ್ತಾನೆ. ಹಾಗಾದರೆ ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂಥ ನನ್ನ ಪ್ರೀತಿಯುಳ್ಳ ಸಹೋದರನೇ, ಸಹೋದರಿಯೇ, ನಿಮ್ಮ ಕುಟುಂಬದಲ್ಲೂ ಅದೇ ಆಶ್ಚರ್ಯಕರವಾದ ಅದ್ಭುತವನ್ನು ಈ ಒಂದು ಸಂಜೆ ವೇಳೆಯಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಇದನ್ನು ಕೇಳಿಸಿಕೊಳ್ಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಸಂಜೆ ವೇಳೆಯಲ್ಲಿ
ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ. ಪೇತ್ರನ ಜೀವಿತದಲ್ಲಿ ವಿಸ್ಮಯ ಹಿಡಿದವನಾಗಿ ಕಾಣಲ್ಪಟ್ಟನು ಸ್ವಾಮಿ. ಆದರೆ ಕರ್ತನೆ, ಪೇತ್ರನು ತನ್ನನ್ನು ಕರ್ತನೆ ಮೊಣಕಾಲು ಹಾಕಿ ದೇವರ ಸನ್ನಿಧಾನದಲ್ಲಿ, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸಿದನು ಸ್ವಾಮಿ. ಅದೇ ರೀತಿಯಾಗಿ ಜಬದಾಯನ ಮಕ್ಕಳು ಕೂಡ, ಯಾಕೋಬ ಯೋಹಾನರು ಕೂಡ ವಿಸ್ಮಯ ಪಟ್ಟರು ಸ್ವಾಮಿ. ಹೌದು ಕರ್ತನೆ, ಈ ದಿನದಲ್ಲೂ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಜನರಿಗೆ ನೀವು ಅದ್ಭುತ ಮಾಡಲು ಶಕ್ತನಾಗಿದ್ದೀರಿ. ಅದೇ ರೀತಿಯಾಗಿ ವಿಸ್ಮಯ ಹಿಡಿಯುವ ರೀತಿಯಲ್ಲಿ ಆಶ್ಚರ್ಯಕರವಾದ ಅದ್ಭುತಗಳನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಅದ್ಭುತಗಳನ್ನು ಮಾಡು, ಆಶೀರ್ವದಿಸು, ನಡೆಸು ಸ್ವಾಮಿ. ಈ ದಿನದಲ್ಲಿ ದೇವರ ಸಂದೇಶವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಅದ್ಭುತಗಳನ್ನು ಮಾಡು. ಅವರ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡು, ಅವರ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು. ಯಾವ ಯಾವ ವಿಷಯಕ್ಕೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಮೊಣಕಾಲು ಹಾಕುತ್ತಾರೋ, ತನ್ನನ್ನು ತಗ್ಗಿಸಿಕೊಳ್ಳುತ್ತಾರೋ, ಅವರ ಜೀವಿತದಲ್ಲ ಯೇಸುವಿನ ನಾಮದಲ್ಲಿ ನೀವು ಅದ್ಭುತ ಮಾಡು ಸ್ವಾಮಿ. ನೀವು ಅದ್ಭುತಗಳನ್ನು ಮಾಡು, ನೀವು ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸವಿಂದಳೆ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಮೈ ಗಾಡ್ ಬ್ಲೆಸ್ ಯು ಆಲ್.